ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಜೀವನದಲ್ಲಿ 25 ವರ್ಷಗಳ ಕಾಲ ಸವಿಬೇಕು ಅಂದ್ರೆ ಸಾಮಾನ್ಯದಲ್ಲ. ಯಾವುದೋ ಒಂದು ಪ್ರೇರಿತ ಕಪೋಕಲ್ಪಿತ ಒಂದು ಕಂಪ್ಲೇಂಟ್ಗೋಸ್ಕರ ಒಬ್ಬನ ಚರಿತ್ರೆಯನ್ನ ಹಾಳು ಮಾಡೋ ಉದ್ದೇಶನೂ ಇದಾಗಿರ್ಬೋದು. ಯಾಕೆಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಈಗ ಆಗಿರುವಂತ FIR ವಿರುದ್ಧ ನಾವು ನಮ್ಮ ನೆಲಮಂಗಲ ತಾಲೂಕಿನಾದ್ಯಂತ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅನ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಕರೆಸಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಿ. ಇಲ್ಲಿ ನಾಗೇಶ್ ಮತ್ತೆ ಮಂಜು ಅನ್ನೋರು ಏನ್ ಮಾಡ್ತಾರೆ, ನಮ್ಮ ಸುಧಾಕರ್ ಹೆಸರು ಹೇಳ್ಕೊಂಡು ದುಡ್ಡು ತಗೊಂತಾರೆ. ದುಡ್ಡು ತಗೊಂಡು ನಮ್ಮ ಬಾಬು ಅನ್ನೋರು ಇರ್ತಾರೆ, ಅವರು ಜಿಲ್ಲಾ ಪಂಚಾಯತಿ ಟೆಂಪ್ರವರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಈಸ್ಕೊಂತಾರೆ. ಅವ್ರು ಈಸ್ಕೊಂಡು ದುಡ್ಡನ್ನ ಸುಮಾರು ಒಂದು 5 ವರ್ಷ ಆಗಿರುತ್ತೆ. 5 ವರ್ಷದಿಂದ ಹಿಂದೆಗಡೆ ಈಸ್ಕೊಂಡಿರ್ತಾರೆ. ಸುಧಾಕರ್ ಸಾಹೇಬ್ರಿಗೆ ಹತ್ರ ನಾವು ಮಾತಾಡಿದೀವಿ, ನಿಮಗೆ ಕೆಲಸ ಪರ್ಮನೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತಾರೆ. ಈಸ್ಕೊಂಡಾದ್ಮೇಲೆ ಅವರು ಕೆಲಸನೂ ಆಗಿರಲ್ಲ, ಏನೂ ಆಗಿರಲ್ಲ. ಪಾಪ ನಮ್ಮ ಬಾಬು ಅವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಆವರಣದಲ್ಲೇ ಒಂದು ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೇವೆ. ಮತ್ತೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ. ಇದು ನೋಡಿ, ಇವರು ಬಾಬು ಅವರು ಬರೆದಿರೋ ಡೆತ್ ನೋಟ್ ನಿಮಗೆ ಕೊಡ್ತೀನಿ. ಆಮೇಲೆ ಬಾಬು ಅವರು ತೀರೋದಕ್ಕಿಂತ ಮುಂಚೆಗೆ ಬರೆದಿರೋಂಥ ಡೆತ್ ನೋಟ್. ಅವ್ರವ್ರು ಸ್ವತಃ ಅವ್ರಿಗೆ ಏನೇನೋ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರುವಂತ ಡೆತ್ ನೋಟ್ ಇದು. ಈ ಡೆತ್ ನೋಟ್ ಅಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಥವಾ ಸುಧಾಕರ್ ಅವ್ರ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ, ಸುಧಾಕರ್ ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ಯಾರೂ ಬಾಬು ಆಗ್ಲಿ ಎಲ್ಲೂ ಹೇಳಿಲ್ಲ. ಇಲ್ಲಿ ಎಲ್ಲೂ ಹೇಳಿದ್ರದ್ಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ A1 ಆರೋಪಿ ಅಂತ ಮಾಡ್ತಾರೆ. ಈಗ ಒಂದು ಡೆತ್ ನೋಟ್ ಅಲ್ಲಿ ಒಂದು ಹೆಸರು ಬಂದಿದ ತಕ್ಷಣನೇ ಅದನ್ನ ತನಿಖೆಗೆ ಒಳಪಡಿಸಿ ಇವ್ರು ಈಸ್ಕೊಂಡಿದ್ದಾರಾ ಇಲ್ವಾ ಏನೋ ಒಂದು ಕೂಲಂಕುಷ ಪರಿಶೀಲನೆ ಮಾಡಿದಿಲ್ದಂಗೆನೆ ಅವ್ರನ್ನ A1 ಆರೋಪಿ ಅಂತ ಮಾಡ್ತಾರೆ. ಯಾಕೆಂದ್ರೆ ತೇಜೋವಧೆ ಅಲ್ದರೆ ಮತ್ತಿನ್ನೇನಾಗ್ತದೆ. ಈಗ ಇವರಿಬ್ರು ದುಡ್ಡು ಇಸ್ಕೊಂಡಿದ್ದೇವೆ ಅಂತ ಹೇಳ್ತಾರೆ, ಅದನ್ನ ದುಡ್ಡು ಸುಧಾಕರ್ ಕೊಟ್ಟಿದ್ದೀವಿ ಅಂತಾನು ಎಲ್ಲೂ ಹೇಳಲ್ಲ. ಯಾರ ನಮ್ಮ ಬಾಬುನು ಕೂಡ ಎಲ್ಲೂ ಹೇಳಲ್ಲ. ಬಾಬುನು ಕೂಡ ಸುಧಾಕರ್ ಅವ್ರ ಹತ್ರಕ್ಕೆ ನೇರವಾಗಿ ನಾನು ಹೋಗಿ ಮಾತಾಡಿದ್ದೀನಿ, ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತಾನು ಎಲ್ಲೂ ಹೇಳಲ್ಲ ಅಲ್ವಾ, ಎಲ್ಲೂ ಹೇಳಲ್ಲ. ಈ ಡೆತ್ ನೋಟ್ ಅಲ್ಲಿ ಎಲ್ಲೂ ಹೇಳಲ್ಲ. ಏನು ಹೇಳ್ದಿಲ್ಲದ್ಮೇಲೆ ಇವ್ರ ಮೇಲೆ ಅಲಿಗೇಷನ್ಸ್ ಹೆಂಗಾಗ್ತೈತೆ? ಅಲಿಗೇಷನ್ ಮಾಡೋದಾದ್ಮೇಲೆ ನೀವು A1 ಆರೋಪಿ ಹೆಂಗ್ ಮಾಡ್ತೀರಾ? ಇದನ್ನ ತನಿಖೆಗೆ ಏನು ಒಳಪಡಿಸೋದಿಲ್ವಾ? ಏನೋ ತನಿಖೆಗೆ ಒಳಪಡಿಸ್ತಿದ್ದಂಗೆನೆ ನೀವು A1 ಆರೋಪಿ ಮಾಡೋದೇ ಆದ್ರೆ ಇದು ರಾಜಕೀಯ ದುರುದ್ದೇಶ ಅಲ್ವಾ? ಇದು ರಾಜಕೀಯವಾಗಿ ಇವ್ರನ್ನ ಮುಗಿಸ್ಬೇಕು ಅನ್ನೋದು ಷಡ್ಯಂತ್ರ ಅಲ್ವಾ? ಇದನ್ನ ಮಾನ್ಯ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದವರು ಮತ್ತೆ ಅಲ್ಲಿರುವಂತ ಈಗಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲ ಸೇರ್ಕೊಂಡು ನಮ್ಮ ಸನ್ಮಾನ್ಯ ಶ್ರೀ ಸುಧಾಕರ್ ಅವ್ರ ಮೇಲೆ ತೇಜೋವಧೆ ಮಾಡ್ತಾ ಇದ್ದಾರೆ. ಇದನ್ನ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಅಂದಿದ್ದಾರೆ ಅಂತ ಇದನ್ನೆಲ್ಲ ಷಡ್ಯಂತ್ರ ಮಾಡಿ ಯಾವುದೇ ಒಂದು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡಕ್ಕಾಗಿರ್ಲಿಲ್ಲ. ಇದೊಂದು ಅಲಿಗೇಷನ್ ಸಿಕ್ತು, ಇದನ್ನ ರಾಜಕೀಯವಾಗಿ ಪಳಗಿಸ್ಕೊಂಡು ಅದನ್ನ ಅವ್ರ ಮೇಲೆ ಒಂದು FIR ಮಾಡಿಸುವಂತ ಹುನ್ನಾರ ನಡೆದಿದೆ. ಇದನ್ನ ನಾವು ನಮ್ಮ ನೆಲಮಂಗಲ ತಾಲೂಕಿನಾದ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ. ದಯಮಾಡಿ ತಮ್ಮಲ್ಲಿ ಕೇಳ್ಕೊಳೋದೇ ಎಷ್ಟು, ಏನೇ ಒಂದು ಕಂಪ್ಲೇಂಟ್ ಬಂದ್ರೆ ಅದನ್ನ ಪರಿಶೀಲನೆ ಮಾಡಿ ತಾವು ಎಲ್ಲ ತಮ್ಮ ವಿವೇಚನೆಯಲ್ಲೇ ನಡೀತಾ ಇದೆ. ಸರ್ಕಾರ ನಿಮ್ದೇ ಇದೆ. ಹಾಗೇನೆ ನಮ್ಮ MP ಸಾಹೇಬ್ರನ್ನು ಕೂಡ ನೇರವಾಗಿ ಹೇಳಿದ್ದಾರೆ, ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನನಗೆ ಸಂಬಂಧನೇ ಇಲ್ಲ, ಆ ವ್ಯಕ್ತಿ ನಾವು ನೋಡೇ ಇಲ್ಲ ಅಂತಾನೆ ಹೇಳಿದ್ದಾರೆ. ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಯಾವುದೇ ತನಿಖೆ ಮಾಡಿದ್ರು ಕೂಡ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ನಾವ್ ಹೇಳೋದೇನಂದ್ರೆ ಇಷ್ಟೆಲ್ಲ ಹೇಳಾದ್ಮೇಲೂ ಕೂಡ ಒಬ್ಬ ರಾಜಕೀಯವಾಗಿರುವಂತ ವ್ಯಕ್ತಿನ ಮತ್ತೆ ಈ ಒಬ್ಬ ಪ್ರೆಸೆಂಟ್ ಇರೋಂತ ಶಾಸಕ MP ಅವ್ರ ಮೇಲೆ ನೀವು A1 ಆರೋಪ ಮಾಡೋದಾದ್ರೆ ಎಷ್ಟು ಸರಿ? ಇದೊಂದಾಯ್ತಾ? ಇನ್ನೊಂದು 4 ತಿಂಗಳು ಮುಂಚೆ ನಮ್ಮ ಮಡಿಕೇರಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ. ತಮ್ಮ ಮಾಧ್ಯಮಗಳಲ್ಲಿ ಎಲ್ಲ ನೀವು ಬಿತ್ತರಿಸ್ತೀರಾ. ಏನಂತ ಅಂದ್ರೆ ನಮ್ಮ ವಿನಯ್ ಸೋಮಣ್ಣ ಅನ್ನೋರು BJP ಕಾರ್ಯಕರ್ತರು ಅವ್ರು ಏನ್ ಮಾಡ್ತಾರೆ, ನಮ್ಮ ಪೊನ್ನಣ್ಣ, ನಮ್ಮ ಮಡಿಕೇರಿ ಶಾಸಕರಂತ ಕಾಂಗ್ರೆಸ್ ಶಾಸಕರಂತ ಪೊನ್ನಣ್ಣವ್ರ ಮೇಲೆ
ಒಂದು ಅವ್ರು ಮಾಡಿದಂತ ಒಂದು ಕೆಲಸದ ಇದ ಮೇಲೆ ಒಂದು ಇದರಲ್ಲಿ ಅವರು ಇದರಲ್ಲಿ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಹಾಕ್ತಾರೆ. ಆ ಸ್ಟೇಟಸ್ ಹಾಕಾದ್ಮೇಲೆ ಅವ್ರಿಗೆ ಕೊಟ್ಟಂತ ಕಿರುಕುಳ ಅಷ್ಟಿಷ್ಟಲ್ಲ. ಅವರು ಒಬ್ರು ಗುತ್ತಿಗೆದಾರ ಆಗಿರ್ತಾರೆ. ಗುತ್ತಿಗೆದಾರರಾಗಿ ಅವ್ರು ಅಷ್ಟು ಹಲವಾರು ದುಡ್ಡುಗಳು ಬರ್ಬೇಕಾಗಿರ್ತೈತೆ. ಅದರ ಆ ವಿಚಾರವಾಗಿ ಶಾಸಕರ ಹತ್ರ ಹಲವಾರು ಬಾರಿ ಮಾತಾಡ್ತಾರೆ, ಮೆಸೇಜ್ಗಳಲ್ಲಿ ಇರ್ತವೆ, ಫೋನ್ಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದ ನಿಮ್ಗಳ ನಮಗೆ ಬಂದಿತ್ತು. ಅದಾದ್ಮೇಲೆ ಅವ್ರಿಗೆ ಗುತ್ತಿಗೆದಾರಿಗೆ ಕಿರುಕುಳ ತಾಳಾರ್ದ ಏನ್ ಮಾಡ್ತಾರೆ, ಸತ್ತೋಗ್ತಾರೆ. ಐ ಮೀನ್ ಅವರನ್ನು ಡೆತ್ ನೋಟ್ ಬರೆದಿಟ್ಬಿಟ್ಟು ಮರಣ ಆಗ್ತಾರೆ. ಆ ಡೆತ್ ನೋಟ್ ಅಲ್ಲಿ ಪೊನ್ನಣ್ಣ, ಮಂತರ್ಗೌಡ ಮತ್ತು ತನ್ವೀರ್ ಮೊಯಿನ್ ಅಂತ ಹೇಳ್ಬಿಟ್ಟು ಮೂವರು ಹೆಸರುಗಳನ್ನ ಬರೆದ್ಬಿಟ್ಟು ಅವರು ಡೆತ್ ನೋಟ್ ಅಲ್ಲಿ ಬರೆದಿಟ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾರೆ. ಆದ್ರೆ ಇಲ್ಲಿ ಈಗಿನ ಸರ್ಕಾರ ನಮ್ಮ ಸುಧಾಕರ್ ಅವ್ರನ್ನ ಈಗ ಸೇರಿಸ್ಬೇಕು ಅನ್ನೋದೇ ಇದ್ಮೇಲೆ ಅವ್ರನ್ನ ಪನ್ನಡವನ್ನು ಸೇರಿಸ್ಬೇಕಲ್ವಾ? ಪನ್ನಡವನ್ನು ಸೇರಿಸ್ಬೇಕಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಇರುವಂತ ಸಂವಿಧಾನ ಒಂದೇ, ಎಲ್ಲರಿಗೂ ಕಾನೂನು ಒಂದೇ. ಒಂದು ಡೆತ್ ನೋಟ್ ಅಲ್ಲಿ, ಇವಾಗಿನ ಡೆತ್ ನೋಟ್ ಅಲ್ಲಿ ಸುಧಾಕರ್ ಅವ್ರ ಹೆಸರು ಸೇರಿಸಿದ್ದಾರೆ. ಅವ್ರನ್ನ ತಕ್ಷಣ ಅವ್ರನ್ನೆಲ್ಲ ಕರೀತಾರೆ, ಅವ್ರನ್ನ ಮಹಿಳೆಯನ್ನ ಕರೀತಾರೆ, ಅವ್ರ ಕಂಪ್ಲೇಂಟ್ ಕೊಡಕ್ ಬಂದವ್ರು ಕರೀತಾರೆ, ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ರು ಬರ್ಕೊಂಡ್ ಬಂದಿದ್ದ ಕಂಪ್ಲೇಂಟ್ ನ ಹರಿದಾಕ್ತಾರೆ. ಇವ್ರಿಗೆ ಹೆಂಗ್ ಬೇಕು ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು A1 ಆರೋಪಿನ ಮಾಡ್ತಾರೆ. ಈ ನಮ್ಮ ಸುಧಾಕರ್ ಸಾಹೇಬ್ರದ್ದು ಇದರಲ್ಲಿ ನೇರವಾಗಿ ಅವ್ರು ಯಾವತ್ತು ಮೀಟು ಕೂಡ ಮಾಡಿರಲ್ಲ, ಅವ್ರನ್ನ ಯಾರು ಬಾಬು ಹತ್ರದ್ದು ಮಾತಾಡಿರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ. ಇವರಿಬ್ರು ಕೂಡ ಸುಧಾಕರ್ ಅವ್ರಿಗೆ ಗೊತ್ತಿರಲ್ಲ. ಎಲ್ಲಾಗ್ಲಿ ಒಂದು ಪ್ರೆಸ್ ಮೀಡಿಯಾದಲ್ಲಾಗ್ಲಿ ಅಥವಾ ಎಲ್ಲಾಗ್ಲಿ ಒಂದು ಭಾವಚಿತ್ರ ಆಗಲಿ ಎಲ್ಲಾನ ಕಂಡಿದ್ದೀರಾ? ಎಲ್ಲೂ ಇಲ್ಲ. ನಮ್ಮ MP ಅವರು ಹೇಳಿದ್ದಾರೆ ಅವರಿಬ್ಬರಲ್ಲಿ ಮುಖ ಪರಿಚಯನೇ ಇಲ್ಲ ಅಂತ. ಆದ್ರೂ ಇವ್ರ ಮೇಲೆ ನೀವು ಅಲಿಗೇಷನ್ ಅಲ್ಲಿ A1 ಆರೋಪಿ ಮಾಡ್ತೀರಾ. ಅದೇ ಪೊನ್ನಣ್ಣವ್ರ ಮೇಲೆ ಯಾಕೆ ಮಾಡಲ್ಲ? ನಾವು ಇಡೀ ನಮ್ಮ ಬಿಜೆಪಿ ಕಾರ್ಯಕರ್ತರೆಲ್ಲ ಹೋಗಿ ಸ್ಟ್ರೈಕ್ ಮಾಡಾದ್ಮೇಲೆ ತನ್ವೀರ್ ಮೊಯಿನ್ ಅನ್ನೋರ್ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀರಾ. ಅದಾದ್ಮೇಲೆ ಮಂತರ್ಗೌಡ ಮೇಲೆ ಮಾಡ್ತೀರಾ. ಪೊನ್ನಣ್ಣವರಲ್ಲಿ ನಿಮಗೊಂದ್ ನ್ಯಾಯ, ಇವ್ರಿಗೊಂದ್ ನ್ಯಾಯನಾ? ಈ ತರ ನೀವು ಅಲಿಗೇಷನ್ಸ್ ಮಾಡ್ಕೊಂಡು ಸರ್ಕಾರನ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಯಾಕೆಂದ್ರೆ ಒಬ್ಬರನ್ನ ಕೆಡಿಸೋದಿಕ್ಕೇನೆ, ಒಬ್ಬರನ್ನ ತೇಜೋವಧೆ ಮಾಡೋದಿಕ್ಕೇನೆ ನೀವು ಸಮಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತೀರಾ? ಯಾಕೆ ಅಷ್ಟ್ಮೇಲೆ ಅವ್ರ ಮೇಲೆ ಕಂಡು? ಜನಗಳು ನೋಡ್ತಾ ಇದ್ದಾರೆ ಸ್ವಾಮಿ, ಜನಗಳು ನೋಡ್ತಾ ಇದ್ದಾರೆ. ಯಾರ್ಯಾರು ಯಾವ ಕಾರ್ಯಕ್ರಮಗಳನ್ನ ಹೆಂಗ್ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬ ಜನ ನೋಡ್ತಾ ಇರ್ತಾನೆ. ಇವತ್ತು ಏನೇನ್ ಆಗೈತೆ ಅಂತ ಎಲ್ಲ ಗೊತ್ತಿದೆ. ಇವತ್ತೊಂದು ಗುಂಡಿ ಮುಚ್ಚಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಆ BBMP ಹೋದ್ರೆ ಈ ನಮ್ ಗೂಗಲ್ ಮ್ಯಾಪ್ ಅಲ್ಲಿ ಈ ರೋಡಲ್ಲಿ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ. ತಿರ್ಗಾ ಮತ್ತೆ ಇನ್ನೊಂದ್ ಕಡೆ ತಿರ್ಕೊಂಡ್ರೆ ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ. ಇನ್ನೊಂದ್ ಕಡೆ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ. ಎಲ್ಲ ಅಗದು ಅಡಕೆಲೆ ಉಗಿದು ಬಿಟ್ಟಿದ್ದೀರಾ. ಇದು ಗ್ರೇಟರ್ ಬೆಂಗಳೂರು. ನಮ್ಮ ನೆಲಮಂಗಲ ತಾಲೂಕಲ್ಲಿ ಯಾವ ರಸ್ತೆಗಾನ ಹೋಗಿ ಎಲ್ಲ ಗುಂಡಿ. ಎಲ್ಲಿ ಬೇಡ, ನೆಲಮಂಗಲ ಟೌನ್ ಅಲ್ಲೇ ಎಲ್ಲಿ ಹೋದ್ರು ಗುಂಡಿ 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 ಗುಂಡಿ. ಈ ಅಭಿವೃದ್ಧಿ ಕೆಲಸ ಮಾಡಿ. ಯಾಕೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ತೇಜೋವಧೆ ಮಾಡ್ತೀರಿ? ಯಾಕೆಂದ್ರೆ ಅವರು ಒಂದು 25 ವರ್ಷ ರಾಜಕೀಯ ಜೀವನದಲ್ಲಿ ಇರ್ತಾರಲ್ಲ. ಆ 25 ವರ್ಷ ಸೆವಸ್ಬೇಕು ಅನ್ನೋ ಸುಮ್ಮನೆ ವರ್ಷನ ಅವ್ರು ಹಲವಾರು ಕೆಲಸಗಳು ಮಾಡ್ಕೊಂಡ್ ಬಂದಿರ್ತಾರಲ್ಲ. ಅವ್ರು ತೇಜೋವಧೆ ಮಾಡ್ದಂಗಲ್ವಾ? ರಾಜಕೀಯದಿಂದ ಅವ್ರ ಜೀವನ ಮುಗಿಸ್ದಂಗಲ್ವಾ? ಈ ತರ ಮಾಡೋದ್ ಬಿಟ್ಬಿಟ್ಟು ನೀವು ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಿ. ಸರ್ಕಾರ, ಭಗವಂತ ಮತ್ತೆ ಜನಗಳು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನ ಒಳ್ಳೆ ರೀತಿ ಬಳಸ್ಕೊಳ್ಳಿ. ಈ ರೀತಿ ಕೆಟ್ಟ ಬಳಸ್ಕೊಂಡು ಯಾಕೆ ಇನ್ನೊಬ್ರು ತೇಜೋವಧೆ ಮಾಡ್ತೀರಾ? ನಾವಿನ್ ಕೇಳ್ಕೊಳೋದಿಷ್ಟೇ, ಪರಿಶೀಲನೆ ಮಾಡಿ. ನಮ್ಮ ಸಾಹೇಬ್ರನ್ನು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಕೂಡಲೇ ಅದನ್ನ ನೀವು FIR ನ ರದ್ದು ಮಾಡಿಬಿಟ್ಟು ತನಿಖೆ ಮಾಡಾದ್ಮೇಲೆ FIR ರದ್ದು ಮಾಡಿ. ಯಾವ್ದಿದೆ ಎತ್ತಿದೆ ಅಂತ ಕೂಲಂಕುಷ ಪರಿಶೀಲನೆ ಮಾಡಿ. ನಿಮ್ಗೆ ಕಣ್ಣೆದುರುಗಡೆ ಅವ್ರಿಬ್ರು ಇದ್ದಾರೆ. ಮತ್ತೆ ಸತ್ತೋದವರು ಮತ್ತೆ ಅವ್ರ ಕುಟುಂಬನೂ ಅಲ್ಲೇ ಇದೆ, ಮರಣ ಹೊಂದಿದವ್ರ ಕುಟುಂಬನೂ ಅಲ್ಲೇ ಇದೆ. ಕರ್ಸ್ಬಿಟ್ಟು ತನಿಖೆ ಮಾಡಿ. ಹಿಂಗೆ ಒಬ್ಬರನ್ನ ಜನಪ್ರತಿನಿಧಿಗಳ ಮೇಲೆ ನೀವು FIR ಮಾಡ್ಬಿಟ್ಟು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇರಲ್ಲ. ನಾವ್ ಹೇಳೋದಿಷ್ಟೇನೆ, ದಯಮಾಡಿ ಇನ್ ಮುಂದೇನಾದ್ರೂ ಈ ತರ ತೇಜೋವಾದ ಕೆಲಸಗಳನ್ನ ಮಾಡೋದ್ ಬಿಟ್ಟು, ಈ ತರ ರಾಜಕಾರಣಿಗಳನ್ನ ಈನ ಕೆಲಸ ಮಾಡೋದ್ ಬಿಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳ ಕಡೆ ನೀವು ಗಮನ ಹರಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನಾದ್ರೂ FIR ಏನಾದ್ರೂ ರದ್ದು ಮಾಡ್ಲಿಲ್ಲ ಅಂದ್ರೆ ಮುಂದಿನ ನಾವು ಹಂತದಲ್ಲಿ ನಾವೆಲ್ಲರನ್ನು ಒಂದು ರ್ಯಾಲಿ ಮುಖಾಂತರ ಹೋಗಿ ಒಂದು DC ಮತ್ತೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಒಂದು ಮೆಮೊರಂಡಮ್ ಕೊಡ್ಬೇಕು ಅನ್ನೋ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಮಿತ್ರ ಪಕ್ಷದ NDA ಕೂಡ ನಮ್ಮ JDS ಅವರು ಕೂಡ ಜೊತೆ ಸೇರಿಸ್ಕೊಂಡು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀವಿ. ತಾವು ನಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳೋದಿಷ್ಟೇ, ತಾವುಗಳು ಯಾವ ಸತ್ಯ ಇದೆ ಅದನ್ನ ಪ್ರಸಾರ ಮಾಡಿ. ಯಾವ್ದನ್ನ ನೀವು ಸಪೋರ್ಟ್ ಮಾಡ್ಬೇಕು ದಯಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಗೊತ್ತಿರುತ್ತೆ, ಈ ಕಾಂಗ್ರೆಸ್ನವ್ರಿಗೆ ಮೊದಲೇ ಗೊತ್ತಿರ್ತದಲ್ಲ. 10 ಲಕ್ಷ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು 1 ಲಕ್ಷ ಅಂತ ತೋರಿಸಿದ್ದಾರೆ. ಇದು ಯಾವ್ದು ದುಡ್ಡು ಅವ್ರವ್ರ ವ್ಯವಹಾರಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಅವರಿಬ್ರು ಯಾರು ನಮ್ಮ ಮಂಜುನಾಥ್ ಅಂತ ಏನಿರ್ತಾರೆ ಮತ್ತೆ ಬಾಬು ಅಂತ ಏನಿರ್ತಾರೆ ಅವರೆಲ್ಲ ಹಣದ ವ್ಯವಹಾರ ಮಾಡ್ಕೊಂಡಿರ್ತಾರೆ. ಅದ್ ಏನ್ ಕೊಡ್ತಾರೋ ಏನ್ ಬಿಡಿಸ್ತಾರೋ ಅವ್ರವ್ರಿಗೆ ಗೊತ್ತಿರುತ್ತೆ. ಇದರಲ್ಲಿ ಅನಾವಶ್ಯಕವಾಗಿ ಸುಧಾಕರ್ ಅವ್ರ ಹೆಸರು ಹೆಂಗ್ ತುರ್ಕಿದ್ದೀರಾ?
ಒಂದು. ಇದು ನೋಡಿ 6ನೇ ತಾರೀಕು ಡೆತ್ ನೋಟ್ ಬರ್ದಿರೋದು. ಇದು 7ನೇ ತಾರೀಕು ಅವ್ನು ಸೂಸೈಡ್ ಮಾಡ್ಕೊಂತಾನೆ. ಅಂದ್ರೆ ಒಂದಿನ ಮುಂಚೆಗೆನೆ ಎಲ್ಲ ಪ್ಲಾನ್ಡ್ ಆಗಿ ಮಾಡ್ಕೊಂಡು ಮಾಡಿರ್ತಾರೆ. ಇದು ಪಾಪ ಇವತ್ತು ಅವ್ರು ತೀರೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಯಾಕೆಂದ್ರೆ ಈ ಸತ್ಯ ಅಸತ್ಯತೆ ಎಲ್ಲ ಅವ್ರು ಬದುಕಿದ್ರೆ ಗೊತ್ತಾಗಿರೋದು. ಇದನ್ನ ತನಿಖೆ ಮಾಡ್ಬೇಕು. ಇದನ್ನ ನಾವು ಕೇಳ್ತಾ ಇರೋದು, ತನಿಖೆ ಮಾಡ್ಬಿಟ್ಟು ಯಾವ ಸತ್ಯ ಯಾವ ಅಸತ್ಯ ಅನ್ನೋದು ತನಿಖೆ ಮಾಡ್ಬೇಕಾಗಿರೋ ವಿಚಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದು ದಯಮಾಡಿ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಹೌದು, ಇದನ್ನ ನಾವೇ ಹೇಳ್ತಾ ಇರೋದು. ಇದು 6ನೇ ತಾರೀಕೇನೆ ಎಲ್ಲರ ಕೈಯಲ್ಲೂ ಇರುತ್ತೆ, ಎಲ್ಲಾ ವಾಟ್ಸಪ್ ಅಲ್ಲಿ ಇರ್ತದೆ. 6ನೇ ತಾರೀಕು ಆಲ್ಮೋಸ್ಟ್ ನಿಮ್ಗೆ ಸಾಯಂಕಾಲ ಟೈಮ್ ಅಲ್ಲಿ ಎಲ್ಲ ವಾಟ್ಸಪ್ ಗಳಲ್ಲಿ ಇರ್ತೈತೆ. ಅವಾಗ ಈಗೆಲ್ಲ ನಮ್ಮ ಕಾಂಗ್ರೆಸ್ ಬುದ್ಧಿವಂತರು ಓಡಾಡ್ತಾರಲ್ಲ, ಅವರೆಲ್ಲ ಹೋಗ್ಬಿಟ್ಟು ಇದೇ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಇವ್ನು ಕರ್ಸ್ಬಿಟ್ಟು ಮಾತಾಡಿ ಯಾಕಪ್ಪ ಸಾಯ್ತಾ ಇದೆಯಾ ಅಂತೆಲ್ಲ ಉಳಿಸ್ಕೊಂಬೋದಾಗಿತ್ತು. ಅದನ್ನ ಯಾವ ಕೆಲಸನ ಅವ್ರು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಇದು ರಾಜಕೀಯವಾಗಿ ಬೇಕಿತ್ತು, ಇದೊಂದು ಬೇಸಿಕ್ ಬೇಕಿತ್ತು. ಇದು ಏನಂದ್ರೆ ಇನ್ನು ಒಬ್ಬರ ಮನೆ ಬೆಂಕಿ ಬಿದ್ರೆ ನಾವು ಒಂಚೂರು ಮೈ ಕಾಯಿಸ್ಕೊಳ್ಳೋಣ ಅನ್ನೋ ಬುದ್ಧಿಗಳು ಇರ್ತೈತಲ್ಲ, ಆ ತರ ರಾಜಕಾರಣಿಗಳು ಇದನ್ನೆಲ್ಲ ಕಾಯ್ತಾ ಇರ್ತಾರೆ. ಕಾದು ಇದಕ್ಕೆ ಕೆಲಸ ಮಾಡ್ಕೊಂತಾರೆ. ಈ ಒಂದು ನಾಟಕಕ್ಕೆ ಪಾಪ ನಮ್ಮ ಸಂಸದರು ಸಿಗಾಕೊಂಡವ್ರೆ, ಹೊರಬರ್ತಾರೆ. ಯಾಕೆಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನಂಬಿಕೆ ಇದೆ. ಆ ನ್ಯಾಯಾಂಗ ವ್ಯವಸ್ಥೆಯಿಂದನೇ ಅವ್ರು ಹೊರಗಡೆ ಬರ್ತಾರೆ. ಅದು ಬಹುಶಃ ನಮಗೆ ಗೊತ್ತಿಲ್ಲ. ಅದು ಅವ್ರ ಉದ್ದೇಶ ಏನಿತ್ತು, ಸಪೋಸ್ ಏನಾದ್ರು ಎದುರಿಸೋ ಉದ್ದೇಶ ಇತ್ತೇನೋ. ಯಾಕೆಂದ್ರೆ ಶ್ರೀಮತಿ ಹೇಳ್ತಾರೆ, ಈ ನಮ್ಮ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಇದರಲ್ಲಿ ನಾವು ಸುಮಾರು ಸಲ ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ ಅಂತ. ಬಹುಶಃ ಅದು ಟ್ರೈ ಮಾಡಿರ್ಬೋದು. ಇಲ್ಲಾಂದ್ರೆ ನನ್ಗನ್ಸಿದ್ಕೆ ಏನಂದ್ರೆ ಇವ್ರು ಗೊತ್ತಿರೋರು ಯಾರಾದ್ರೂ ಹೋಗಿ ಉಳಿಸ್ಕೊಂಬೋದಾಗಿತ್ತು. ಇದು ಸರ್, ಇದು ಉದ್ದೇಶ ಅಂದ್ರೆ ಇಲ್ಲಿ ಸಾವಿನಿಂದೆ ಅವ್ರ ಸಾವು ಬಗ್ಗೆ ನಮ್ಗೆ ಯಾವುದೇ ಅನುಮಾನ ಇಲ್ಲ ನಮ್ಗೆ. ಅವರು ಪಾಪ ಯಾವ್ದೋ ಒಂದು ಅವ್ರು ಹೇಳ್ಕೊಂಡಿರೋ ಹಾಗೆ ಸಾಲಕ್ಕೋಸ್ಕರನೇ ತೀರೋಗಿದ್ದಾರೆ. ಆಯ್ತಾ? ಆ ಸಾವಿನ ಜೊತೆ ನಾವ್ ಯಾರು ಆಟ ಆಡೋದು ನಮ್ಮ ಉದ್ದೇಶ ಅಲ್ಲ. ಇವತ್ತು ಪಾಪ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗೈತೆ. ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತ ಕೆಲಸ ನಾವು ಮಾಡ್ತೀವಿ, ನಮ್ಮ MP ಅವರು ಕೂಡ ಮಾಡ್ತಾರೆ. ಆದ್ರೆ ನಾವ್ ಹೇಳೋದೇನಂದ್ರೆ, ಈಗ ನೀವ್ ಹೇಳ್ದಂಗೆ ಪತ್ರಿಕೆಯಲ್ಲಿ ಹೇಳ್ದಂಗೆ 6 ಗಂಟೆಗೆ 6ನೇ ತಾರೀಕು ಈ ಡೆತ್ ನೋಟ್ ಪ್ರಚಾರ ಆಗಿದ್ಮೇಲೆ ಅವ್ರು ಉಳಿಸ್ಕೊಬೋದಾಗಿತ್ತಲ್ವಾ? ಅಂದ್ರೆ ಅವ್ನು ಸಾಯ ತಕ ವೆಯ್ಟ್ ಮಾಡಿ ಕರ್ಕೊಂಡೋಗಿ ಇದನ್ನ ನಮ್ಮ ಮಾನ್ಯ ಸಂಸದರ ತಲೆಗೆ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಇದೇ ರಾಜಕೀಯ ಅಂತ ರಾಜಕೀಯ ದುರುದ್ದೇಶದಿಂದ ಆಗ್ತಾ ಇದೆ ಅಂತ ನಾವಿವತ್ತು ಹೇಳ್ಬೋದು.